ರಾಕ್ಷಸರನ್ನ ಸಂಹಾರ ಮಾಡಿದ್ಮೇಲೆ ಶಿವ ಬಂದು ಅದ್ರಲ್ಲಿ ನಿಲ್ಸ್ದ. ಓಕೆ, ಸೊ ಈಗ ಯಾನ ಕೇವ್ ಕಡೆಗೆ ಹೋಗ್ತಾ ಇದೀವಿ. ಇವಾಗ ಘಾಟ್ ಸಿಕ್ಕಿದೆ ನಮ್ಗೆ, ನೋಡ್ಬೋದು. ಫುಲ್ ಜಿಂಗಲಕ್ಕ ಲಕ ಲಕ ಬರ್ರ ಘಾಟ್. ಸೊ ಇವತ್ತಿಗೆ 3ನೇ ದಿವಸ. ನಾವು 3ನೇ ದಿವಸ ಟ್ರಿಪ್ಪಲ್ಲಿ ಇದೊಂದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದು ಬಿಟ್ಟರೆ ಬೀಚ್ ಒಂದು ದಿವಸ ಬೆಂಗಳೂರಿಂದ ಬರೋದಾಗೋಗಿತ್ತು. ಇನ್ನೊಂದು ದಿವಸ ಬೋಟು ಮತ್ತೆ ಬೀಚ್ ಅಲ್ಲ. ಇವತ್ತು ಯಾನ ಕೇವ್ಸ್. ಏನು ತಿಕ್ ಫಾರೆಸ್ಟ್ ನೋಡಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 800 ಮೀಟರ್ಸ್ ಇದೆ. ಯಾವಾಗ ಗಾಡಿ ಬಿದ್ದುಬಿಟ್ಟೈತಂತೆ. ಏನ್ ಸಚ್ಚಿ, ಗಾಡಿ ಬಿದ್ದುಬಿಟ್ಟೈತಾ? ಕಾಣಿಸ್ತಾ ಇಲ್ಲ ಇನ್ನ. ಏನೋ ಬಿದ್ದೈತಂತೆ. ಹಿಂಗೆ ಏನೋ ಗಾಡಿ ಬಿದ್ದೈತಂತೆ. ಅದಕ್ಕೆ ಎಲ್ಲ ಗಾಡಿಗಳು ಎಲ್ಲ ಇಳಿಸ್ಬಿಟ್ಟು ನಡ್ಕೊಂಡು ಹೋಯ್ತವ್ರೆ. ನೀನ್ ನನ್ನ ಕ್ಯಾಮ್ರಾ ಅಲ್ಲಿಗೆ ರೆಕಾರ್ಡಿಂಗ್ ಆ ಕಡೆಗೆ ನೋಡ. ಓ, ಇಲ್ಲಿ ರೈಟ್ಗೆ ಅದು ಉಳ್ಕೊಂಡು ತಿರ್ಸಿ ಅದು ಕ್ಯಾಮ್ರಾ ಆ ಕಡೆ ಹಿಂಗೆ ಇದೆಯಲ್ಲ, ಹಿಂಗೆ ಮಾಡಿ ಈ ಥರ ಓ ಕಾರು. ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ನೋಡ್ಬೋದು. ಎಲ್ಲ ಸೇಫಾ ಕೇಳಬೇಕು. ಯಾರಿಗೇನು ಆಗಿಲ್ಲ, ಅದೇ ಮೈನ್ ಇಂಪಾರ್ಟೆಂಟು. ನಾವು ಮಾತಾಡ್ಕೊಂಡ್ ಬಂದ್ವಿ ಹಿಂಗೆ ಡಿಸ್ಟೆನ್ಸ್ ಇಲ್ಲ ಅಂದ್ರೆ ಓಡ್ಸಕ್ಕಾಗಲ್ಲ. ಅಲ್ಲಿ ಮುಂದೆ ಗಾಡಿ ಟೈರ್ ಎಲ್ಲೋಗುತ್ತೆ. ಇಲ್ಲ ಎಲ್ಲಿವರೆಗೂ ಓದ್ತದ, ಹೋಗ್ಲಿ ಬಿಡು, ನಡೆದ್ ಬಿಡು. ಬೇಜಾನ್ ಸತಿ ಯಾಕೆ ಬೇಜಾನ್ ಕಡೆ ಐತೆ. ನಡಿ ನಡಿಯಕ್ಕೆ ತಪ್ಪುತ್ತೆ. ಓಕೆ, ಫೈನಲ್ ಆಗಿ ಇವಾಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ನಡೀರಿ ಹೋಗೋಣ. ಅವರು ಯಾನ ಕೇವ್ಸ್ ಅಂತ ನೀವು ಸ್ಕೂಲಲ್ಲಿ ಓದಿಲ್ವಾ? ಓ, ನಿನ್ಗೆ ಇನ್ನೂ ಬಂದಿಲ್ಲ ಅನ್ಸುತ್ತೆ ಸಿಲೆಬಸ್. ಇದು ಒಂದು ನಿಮಿಷ ಹಿಡ್ಕೊ, ಕೈ ಹಿಡ್ಕೊ. ಇದು ಟ್ರೆಕ್ಕಿಂಗ್ ಇರುತ್ತೆ ಫುಲ್ಲು. ಬಾ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ. ಇಮ್ಮ ಎಲ್ಲಿದ್ಯಾ ಇಮ್ಮ? ಓಕೆ ಸರ್, ನಡೀರಿ ಹೋಗೋಣ. ಅದು ಕೇವ್ಸು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹೋಗ್ಬಿಟ್ಟು ಕೇವ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ನಮ್ಮ ಜೊತೆ ಇವತ್ತು ಟ್ರೆಕ್ಕಿಂಗ್ಗೆ ಜೂನಿಯರ್ ಕೂಡ ಇದ್ದಾವೆ. ಎಂಟ್ರೆನ್ಸು 0.5 ಕಿಲೋಮೀಟ್ರ್ ನಡಿಬೇಕು. ನಡೆದ್ರೆ ನಮಗೆ ಕೇವ್ ಸಿಗುತ್ತೆ. ಸುಮಾರು ಜನ ನೋಡಿರ್ತೀರ. ಫುಲ್ ತಿಕ್ ಫಾರೆಸ್ಟಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ರೆ ನಮಗೆ ಸಿಗುತ್ತೆ. ಫುಲ್ ಎಲ್ಲ ಕಡೆ ಕೋತಿಗಳೇ ಇದ್ದಾವೆ. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ರು. ರಾಕ್ಸ್ ಎಲ್ಲ ಕಾಣ್ತಾ ಇದೆ. ನೋಡಿ, ಇಲ್ಲಿ ಹಿಂದ್ಗಡೆ ಕಾಣ್ತಿದೆ ಫುಲ್. ಇಲ್ಲಿಂದ ರಾಕ್ಸ್ ಎಲ್ಲ. ಓ ವಾವ್, ಹೇಳು ಪಪ್ಪು. ಓ ವಾವ್, ಹೇಳು. ಆರು ಜೋರಾಗಿ ಆರು. ನೋಡಿ, ಇವಾಗ ಹಿಂದ್ಗಡೆ ಕಾಣಿಸುತ್ತಲ್ಲ ನೋಡಿ. ವಾ, ಹಿಂದ್ಗಡೆ ಕಾಣಿಸ್ತಿದೆ ನೋಡಿ. ಅಮ್ಮ ಹೇಳು, ಆರು ಒಂದು ಜೋರಾಗಿ ಹೇಳು. ಹೇಳು ಆರು, ಆರು ಹೋಗೋನು ಜೋರಾಗಿ ಹೇಳು ಪಪ್ಪು. ಹೇಳು ಹೇಳು. ಆರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಂ
ಅಲ್ಲ ಇದೆ ಯಾನ ಕೇವ್ಸ್ ಇದೆಯಲ್ಲ ರಾಕು, ಇದು ಒಳಗಡೆ ಹೋಗ್ತೀವಿ ನಾವು. ವಾ ನೋಡಿ ಮಂಕಿ ಮಂಕಿ ನೀರು ಗಟ್ಟಿಗೆ ಹಿಡ್ಕೋ ಕಿತ್ಕೊಂಡ್ಬಿಡುತ್ತೆ. ಅಮ್ಮ ಮಂಕಿ ಮಂಕಿ ಬಕ್ಕಿ ಅಲ್ಲ ಮಂಕಿ ಅಂತ. ವಾವ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ. ಇದೆ ಯಾನ ಕೇವ್ಸ್. ಇದಕ್ಕೆಲ್ಲ ಈ ಥರ ಮೆಶ್ ಥರ ಹಾಕ್ಬಿಟ್ಟವ್ರೆ, ಏನೋ ಹತ್ಬಾರ್ದು ಅಂತ ಏನೋ ಗೊತ್ತಿಲ್ಲ. ಓ ವಾವ್ ಹೇಳ, ವಾವ್. ಒಳಗಡೆ ಹೋಗ್ಬೋದು, ಕೇವ್ಸ್ ಒಳಗಡೆ ಇರುತ್ತೆ. ಓಕೆ ಫೈನಲ್ ಆಗಿ ಈಗ ಯಾನ ಕೇವ್ಸ್ ಬಂದಿದ್ದೀವಿ ನಾವು. ನಿಂತರದಿಲ್ಲ, ಹೌದಾ? ನಿನ್ನ ಕ್ಲಾಸ್ಮೇಟ್ಸ್ ಅಂತಾರೆ ಎಲ್ಲರೂ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ಹೋಗಿ ದೇವಸ್ಥಾನದಿಂದ ಕೇವ್ಸ್ಗೆ ಎಂಟ್ರಿ ಆಗ್ತೀವಿ. ಅದಕ್ಕೆ ಇವಾಗ ನಾವು ಎಲ್ಲ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಚಪ್ಪಲಿಗೆ ಶುಂಕ ರಹಿತ ಅಂತ ಹಾಕಿದ್ದಾರೆ. ಸೊ ಬನ್ನಿ ಅಲ್ಲೆಲ್ಲ ಹಾಕೋಣ. ತಗೊಳ್ಳಿ ಎಲ್ಲ ಚಪ್ಪಲಿ ತಗೊಳ್ಳಿ. ಹುಷಾರು ಹುಷಾರು. ಏ ಗುಂಡ, ಅವ್ರು ಬ್ಯಾಗ್ ಕೊಡ್ತಾರೆ, ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಇಷ್ಟ. ಒಬ್ರೋಗಿ ಒಳಗಡೆ ಬ್ಯಾಗ್ ಇಸ್ಕೊಳ್ಳಿ. ಅಮ್ಮ ಓಕೆ, ರಿಸಿಪ್ಟ್ ಕೊಡ್ತಾರೆ, ರಿಸಿಪ್ಟ್ ತಗೋಬೇಕದ ಆ್ಯಕ್ಚುಲಾಗಿ. ನಿನ್ನ ಚಪ್ಪಲಿಗೆ ಜಾಗನೇ ಇರಲ್ಲ, ಬಿದ್ದೋದ್ರೆ ನನಗೆ ಹೇಳ್ಬೇಡ. ನೀನು ಅಲ್ಲೇ ಇಡ್ಬೇಕು, ಇಲ್ಲೇ ಇಡ್ಬೇಕು. ಅಯ್ಯೋ ಪಾಪ, ಅದು ರಿಸಿಪ್ಟ್ ಏನಿಲ್ವಾ ಸಚ್ಚೇರಿಕೆ? 332 ಅಲ್ಲ, ಒಂದು ಕೆಲಸ ಮಾಡು, ಹಿಂದ್ಗಡೆಗೆ ಇಟ್ಬಿಡು, ಅದು ಚಿಕ್ಕ ಬ್ಯಾಗಲ್ಲ. ಹಾಂ ಹಂಗೆ ಅಲ್ಲೇ ಇಟ್ಬಿಡು, ಹೇಳ್ತೀನಿ. ಇಲ್ಲ ಹಂಗೆ ತಗ್ಲಾಕ್ ಹೇಳ್ತೀನಿ, ಇದನ್ನು ತೆಗಿ. ಹಾಂ ಬಿತ್ತು ಬಿತ್ತು. ಓ ಶಾನು, ಶಾನ್ವಿ, ಹಾಂ ಅದು ಹಿಂದೆ. ಓಕೆ, ಸೊ ಇವಾಗ ನಾವು ಒಳ್ಳೆ ಎಂಟ್ರಿ ಆಗ್ತಿದ್ದೀವಿ. ಚಪ್ಪಲಿ ಬಿಟ್ಟು ಬಂದ್ವಿ, ಕಾಲು ತೊಳೋಕೆ ಜಾಗ ಇದೆ, ಕಾಲು ತೊಳ್ಕೊಂಡು ಕಡೆದಂಗೆ ಎಂಟ್ರಿ ಆಗ್ಬೋದು. ನೋಡಿ ಹೇಗಿದೆ ಕೇವ್ಸು. ಕೇವ್ಸ್ಗೆ ಇವಾಗ ದೇವಸ್ಥಾನ ಮುಖಾಂತರ ಎಂಟ್ರಿ. ಓ ಫ್ಲ್ಯಾಶ್. ಓಕೆ, ಹನಿ ಬೀಸ್ ಅಟ್ ದಿ ಪೀಕ್. ಓಕೆ, ಮೇಲ್ಗಡೆ ಹನಿ ಬೀಸ್ ಇದ್ದಾವೆ, ಫ್ಲ್ಯಾಶ್ ಯೂಸ್ ಮಾಡಿಬಿಟ್ಟು ಫೋಟೋ ತೆಗಿಬೇಡಿ ಅಂತ ಹೇಳ್ತಿದ್ದಾರೆ. ಓಕೆ, ಕ್ಯಾರಿಂಗ್ ಟಿಫನ್ ಬ್ಯಾಗ್ಸ್ ಆ್ಯಂಡ್ ಫೋಟೋಗ್ರಫಿ ಇನ್ ದ ಟೆಂಪಲ್ ಇಸ್ ಸೆಕ್ರೆಟ್ ಆಗಿದೆ. ಆಫ್ ಮಾಡ್ಕೊಂಬಿಡೋಣ ಅಂತ ಒಳಗಡೆ. ಓಕೆ, ಅಲ್ಲಿ 10 ರೂಪಾಯಿ ಎಲ್ಲ ಟಿಕೆಟಾ? ಎಂಟ್ರಿ ಫ್ರೀ, ಒಬ್ರಿಗೆ 10 ರೂಪಾಯಿ ಟಿಕೆಟ್ ತೊಗೊಂಡು ಕೇವ್ ಕಡೆ ಎಂಟ್ರಿ ಆಗ್ತಿದೆ. ನೋಡಿ ನಮ್ಮ ಬ್ಯಾಕ್ ಸೈಡ್ ಇರೋದೆ ಕೇವ್. ಏನಪ್ಪ, ಏನು ಇಳಿತೀಯಾ? ಬೇಡಮ್ಮ, ಹಬ್ಬ ಆಗುತ್ತೆ. ಅಲ್ಲೋಡಲ್ಲಿ ವಾವ್, ವಾವ್. ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ಡೋಂಟ್ ಮೇಕ್ ನಾಯ್ಸು. ಜೇನುಗಳಿದ್ದಾವೆ, ಜೇನುಗಳಿದ್ದಾವೆ ಅಂತ. ಪ್ಲಾಸ್ಟಿಕ್ ಬಿಸಾಕಬೇಡಿ, ಎನ್ವೈರ್ಮೆಂಟ್ ಸೇವ್ ಮಾಡಿ. ಇಷ್ಟು ಕೀ ಪಾಯಿಂಟ್ಸು ನಡೀದೆ. ಕೇವ್ಸ್ ಹೆಂಗಿದೆ, ಸೂಪರ್ ಆಗಿದೆ. ಐ ಲವ್ ಯು. ಅಲ್ಲಿ ಸೌಂಡ್ ಮಾಡ್ಬಿಟ್ಟಿದ್ದಾನೆ ಹಾಕೋರೆ. ಸುಮ್ಮನೆರಾ, ಯಾಕೋ ಹೊಡ್ಸೋದು ಹಿಂಗೆ ಅಣ್ಣನ ಹಿಂಗೆ ಮಗನೇ. ಮೇಲಕ್ಕೆ ನೋಡಿ ಕಿರ್ಚ್ಬೇಕು, ಮೇಲ್ ನೋಡಿ ಕಿರ್ಚ್ಬೇಕು.
ಇವತ್ತಿನ ಯಂಗ್ ಜನ್ರೇಷನ್ಗೆ ಎಕೋ ಅಂದರೆ ಸೈನ್ಸಲ್ಲಿ ಓದಿರ್ತಾರೆ ಅಷ್ಟೇ. ಎಕೋ ಹೊಡಿತಾರೆ ಏನಂತ ಗುರು ಹಿಂಗೆ ಇರೋದು ಅಕ್ಕ ಮಹಾದೇವಿ ಕೆಲಸ ಶ್ರೀಶೈಲ. ಇದು ಬೌಲಿಗಳದ್ದು ಸ್ಮೆಲ್ಲು, ಅದ್ರ ಪಿಯ ಊಟ ಬೇಡ ಬಾವುಲಿಗಳ ಸ್ಮೆಲ್ ಬೆಡ್ ಬಿದ್ದು. ಆದ್ರೆ ಅಲ್ಲಿ ನರ್ಕ ತೋರಿಸುತ್ತೆ. ಹಿಂಗೆ ಹೋಗ್ಬೇಕು ಕೆ ಒಳಗಡೆ ಡೆಡ್ ಎಂಡಲ್ ಶಿವಲಿಂಗ, ಅಕ್ಕ ಮಹಾದೇವಿ ಸ್ಟ್ಯಾಚ್ಯೂ ಶಿವಲಿಂಗ. ಲೈಟ್ ಏನಿಲ್ಲ, ನ್ಯಾಚುರಲ್ ಲೈಟ್ಸ್ ಮೇಲೆ ಟ್ಯೂಬ್ಲೈಟ್ ಕಾಣಿಸುತ್ತೆ. ಇಷ್ಟೇನಾ? ಇಷ್ಟೇ ಸಚ್ಚಿ ಕೇವ್ಸು? ಓ ಇಷ್ಟೇ ಕೇವ್ಸ್ ನೋಡಿ. ಸೊ ಇನ್ನು ಮುಂದಕ್ಕೆ ಎಂಟ್ರಿ ಇಲ್ಲ, ಇಲ್ಲಿ ಮಾತ್ರ ಜಾಗ ನೋಡ್ಕೊಂಡು ಹೋಗ್ಬೋದು. ಒಂಥರ ಚೆನ್ನಾಗಿದೆ, ಬಟ್ ಒಂದೇ ಸ್ಮೆಲ್ಲು ಬೌಲಿಗಳದಲ್ವಾ, ಕೇವಲ ಬೌಲಿಗಳು ಜೇನು ಇದೆಲ್ಲ ವಾಸ ಮಾಡೋದು, ಹಾಗಾಗಿ ಅದರ ಸ್ಮೆಲ್ಲು ಬಿಟ್ಟರೆ ಚೆನ್ನಾಗಿದೆ. ಅಮ್ಮ ನಡ ಒಂದು 360 ತೋರಿಸಿ. ನೋಡ್ಬೋದು ಈ ಕಡೆ ನಮ್ಮ ಮುಂದ್ಗಡೆ ಎಂಟ್ರಿ ಇಲ್ಲ, ಇಲ್ಲೆಲ್ಲ ಕೆಲಸ ಹಾಕಿದ್ದಾರೆ. ಇಲ್ಲಿ ಗ್ಲಾಸ್ ಇದೆ, ಸೊ ಇಲ್ಲಿವರೆಗೂ ಬಂದು ನೋಡ್ಕೊಂಡು ನೋಡ್ಬೋದು ಅಷ್ಟೇ. ಹುಷಾರು ಹಿಡಿದ ಓಕೆ ಸೇರಿ ಮೊದಲೆಲ್ಲ ಹಾಕ್ಬಿಟ್ಟಿರಲ್ಲ ಇಲ್ಲಿ. ನೋಡಿ ಫೋಟೋ ಶೂಟ್. ಇವಾಗ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಹಿಡ್ಕೊಂಡ್ಲವಳ ಸರ್ ಬಿದ್ದರೆ ಮತ್ತೆ ನೀನು. ರಾಕ್ಷಸರನ್ನ ಸಂಹಾರ ಮಾಡಿದ್ಮೇಲೆ ಶಿವ ಬಂದು ಅದ್ರಲ್ಲಿ ನೆಲೆಸಿದ, ಅದರಲ್ಲಿ ಪಾರ್ವತಿ ಬಂದು ಇದ್ರ ಬುಡದಲ್ಲಿ ನೆಲೆಸಿದಾಳೆ. ಸಾರಿ ಹಿಂಗೆ ಬರೋದು, ಇಲ್ಲಿ ಕೇಳಿದ ಸ್ಕಂದ ಪುರಾಣದಲ್ಲಿ ಬರುತ್ತಿದೆ ಇತಿಹಾಸ. ನಮ್ಮ ಭಟ್ರು ಇಲ್ಲೇ ಬರೋದಪ್ಪ, ಎಲ್ಲ ಹೇಳ್ತಾರೆ. ಅದಕ್ಕೆ ಈ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಅಂತಾನೆ ಅದು ಮೈನು. ಇದರಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ನಡೆಯುತ್ತೆ. ಬೇಸಲ್ಲಿದೆ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಅದು. ನಿಮ್ಮ ಹೆಸರು ಬ್ರೋ? ಯಶವಂತ್ ಅಂತನಾ? ಸಾರಿ, ಹೌದಾ? ಯಾವ್ದು? ಕರೆಕ್ಟ್ ಫಾಲ್ಸ್ ಸ್ಟಡಿ ವಿಡಿಯೋ ತೋರಿಸ್ತೀನಿ, ಇದೆ ಈಗ ಮಾಡ್ಕೊಬಂದು. ನಿಮ್ಮ ಒಂದು ಚಾನಲ್ ಇದೆ, ಟ್ರೆಕ್ಕಿಂಗ್ ಎಲ್ಲ ರೋಡ್ ಹೋಗ್ತಿರಲ್ಲ ನಿಮ್ಮದು ಫುಲ್ ಕಂಪ್ಲೀಟ್ ಆಗಿ? ಹೌದು, ಇವತ್ತಿಂದು ಈಗ ಪ್ರೆಸೆಂಟ್ January 27.